ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಏನು ನೋಡ್ತಿದ್ದೀರಾ? ಸರೋಜಾ, ಏನು ಬೇಕಂತ ಹೇಳಿ ನೀವು. ನಾನು ಮಾತ್ರ ಈ ಮದುವೆನ ನಡೆಯೋಕೆ ಬಿಡೋದಿಲ್ಲ. ರಾಜುಗೆ ಮದುವೆ ಅಂದರೆ ಅದು ನಮ್ಮ ಮಗಳು ಪೂರ್ವಿ ಜೊತೆ ಮಾತ್ರ. ಸರೋಜಾ ಬನ್ನಿ ಬಾಬಾ. ಏನು ಹೇಳ್ತಿದ್ದೆ ನೀನು? ರಾಜುಗೂ ಅಶ್ವಿನಿಗೂ ಮದುವೆ ಮಾಡೋಕೆ ಬಿಡಲ್ವಾ ನೀನು? ನೀನೇನು ದೊಡ್ಡ ಮೆಂಟ್ಲ? ನೀನು ಹುಚ್ಚಿಡ್ದಿದ್ಯಾ ನಿಂಗೆ? ಹಾ ಅಣ್ಣ, ನಾನು ಲೂಸೆ ಮೆಂಟ್ಲೆ. ನೀನು ಬರ್ತೀಯಾ, ನನ್ನ ಮಗಳಿಗೆ ಒಳ್ಳೇದು ಮಾಡ್ತೀಯಾ, ಅವಳನ್ನ ನೀನು ಸೊಸೆಯಾಗಿ ಮಾಡ್ತೀಯಾ ಅಂತ ಎಲ್ಲ ನಂಬ್ತಾ ಇದ್ದೆ ನೋಡು, ಅದಕ್ಕೆ ನಾನು ಹುಚ್ಚೆ. ಹೇ ಸರೋಜಾ, ನೀನು ಮಾತ್ರ ಹೇಳಿದ್ರೆ ಸಾಕಾ? ಅಲ್ಲಿ ಅವನ್ ಕೂಡ ಹೇಳ್ಬೇಕಲ್ಲ ಅದೇ ಥರ. ಆದರೆ ನಾನು ಹೇಳೋವಾಗ ನೀನು ಸುಮ್ಮನೆ ತಾನೇ ಇದ್ದೆ. ಈಗ ನೀನು ಅವನ ಹತ್ರ ಮಾತಾಡ್ಬೋದಲ್ಲ. ರಾಜು ನೀನು ಹೇಳಿದರೆ ಮಾತನ್ನು ಕೇಳ್ತಾನೆ. ಅವನ ಹತ್ರ ನೀನು ಹೇಳ್ಬೋದಲ್ಲ, ಪೂರ್ವಿನೇ ನಮ್ಮ ಮನೆ ಸೊಸೆ, ಅವಳನ್ನ ನೀನು ಮದುವೆ ಮಾಡ್ಕೋ ಅಂತ. ಕತ್ತೆ ಎಮ್ಮೆ ಥರ ಇದೆಯಲ್ಲ, ಅಷ್ಟು ಬುದ್ಧಿ ಇಲ್ವಾ ನಿಂಗೆ ತಲೆಯಲ್ಲಿ? ಅಣ್ಣನಂತೆ ಅಣ್ಣ ಅಂತ ಹೇಳ್ಬೇಡ, ಇದ್ದ ಹಲ್ಲುಗಳನ್ನೆಲ್ಲ ಮುಡ್ದಾಕ್ತೀನಿ ನಾಯಿ. ಲೂಸು, ನಾಯಿ, ಎಮ್ಮೆ ಎಂತೆಲ್ಲ ಬೈತಿದ್ದಾನೆ ಇವನು. ಈಗ ನೋಡಿದ್ರೆ ಹೊಡಿತೇನೆ ಅಂತ ಬೇರೆ ಹೇಳ್ತಿದ್ದಾನೆ. ಇವನೆಷ್ಟು ಕೋಪ ಮಾಡ್ಕೊಂಡಿದ್ದು ನಾನು ನೋಡಿಲ್ಲವಲ್ಲ. ಏನು ನಾನು ಹೇಳಿದ್ರೆ ಅವ್ನು ಕೇಳ್ತಾನ? ಇದೇನು ಅಂಗಡಿಗೆ ಹೋಗಿ ತರಕಾರಿ ತರೋದಂತ ಅನ್ಕೊಂಡಿದ್ಯಾ? ಇದು ಮದ್ವೆ, ಅವ್ನಿಗೆ ಇಷ್ಟವಾದದನ್ನೇ ಮಾಡಬೇಕು. ರಾಜುವೇ ಬಾಯ್ ಬಿಟ್ಟು ಹೇಳಿದ್ದಾನೆ ಅಶ್ವಿನಿಯನ್ನೇ ಇಷ್ಟ ಅಂತ. ಮತ್ತೇನು ನಿಂದು? ಅದು ಅಲ್ಲದೆ ಅವ್ರಿಗೆ ಮೊದಲೇ ಮದುವೆ ಮಾತುಕತೆನೆಲ್ಲ ಮಾಡಿ ಮುಗಿಸಿದೆ. ನೀನೇ ಹುಚ್ಚಿ ಥರ ಆಡ್ಕೊಂಡು ರಾಜುಗೆ ಪೂರ್ವಿಗೆ ಅಂತ ಹೇಳಿ ಮದುವೆ ಮಾಡುವುದು ಅಂತ ಎಲ್ಲ ಹುಚ್ಚಿ ಥರ ಆಡ್ತಾ ಇದೀಯಾ? ಹುಚ್ಚಿ ಥರನಾ? ಹಾ ಮತ್ತೆ ನಾನು ನಿನ್ನ ಹತ್ರ ಏನು ಹೇಳ್ದೆ? ರಾಜು ಮೊದಲು ಊರಿಂದ ಬರಲಿ, ಅವನ ಮನಸ್ಸಲ್ಲಿ ಏನಿದೆ, ಅಶ್ವಿನಿಯನ್ ಮದುವೆ ಮಾಡೋಕೆ ಅವನಿಗೆ ಓಕೆನಾ ಅಂತ ಕೇಳೋಣ. ಅಪ್ಪ ನನ್ಗೆ ಅವಳು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಪೂರ್ವಿಯ ಮಾತುಕತೆಯನ್ನ ತೆಗಿಯೋಣ ಅಂತ ಹೇಳಿದ್ದೆ. ಅದು ರಾಜುಗೆ ಇಷ್ಟ ಇದ್ರೆ ಮಾತ್ರ. ಹಾ ಸರಿ ಅಂತ ಹೇಳಿ ತಲೆ ಆಡಿಸಿ ಈಗ ಹುಚ್ಚಿ ಥರ ಆಡ್ತಾ ಇದೆಯಾ? ಫೈನಲ್ ಆಗಿ ಹೇಳ್ತಿದ್ದೀನಿ ಕೇಳು, ರಾಜುಗೆ ಅಶ್ವಿನಿಯನ್ನೇ ಇಷ್ಟ. ಅವನ ಮದುವೆ ಅಶ್ವಿನಿ ಜೊತೆನೆ ನಡೆಯುತ್ತೆ. ಇಲ್ಲಿಗೆ ನಿಲ್ಲಿಸ್ಬಿಡು. ಇನ್ನೊಂದ್ಸತಿ ಏನಾದರೂ ಮದುವೆ ನಿಲ್ಲಿಸ್ತೀನಿ ಹಾಗೆ ಹೀಗೆ ಅಂತ ಹೇಳ್ದೆ, ತಂಗಿ ಅನ್ನೋದನ್ನು ಕೂಡ ನಾನು ಮರಿಬೇಕಾಗುತ್ತೆ. ಈಗ ಯಾಕೆ ಅಳ್ತಾ ಇದೆಯಾ? ಮಾಡೋದನ್ನೆಲ್ಲ ಮಾಡಿಬಿಟ್ಟು ಹೇಳೋದನ್ನೆಲ್ಲ ಹೇಳ್ಬಿಟ್ಟು ಈಗ ಅಳ್ತಾ ಇದೆಯಾ? ಓಯ್ ಇಲ್ಲಿ ನೋಡಂತ ಹೇಳ್ತಿದ್ದೀನಲ್ಲ. ಹೇಳು. ರಾಜು ನನ್ನ ಹತ್ರ ಎಲ್ಲ ಹೇಳಿದಾನೆ ಪೂರ್ವಿಯನ್ನು ಓದಿಸ್ಲಿಕ್ಕೆ ಕಲಿಸ್ಬೇಕಂತ. ಆದ್ರಿಂದ ನಾನು ಬರೋ ವರ್ಷ ಅವಳನ್ನು ಕಳಿಸ್ತೇನೆ. ಅದು ಅಲ್ಲದೆ ಅವಳಿಗೊಂದು ಒಳ್ಳೆ ವರವನ್ನು ನೋಡಿ ನಾನು ಮದುವೆ ಮಾಡಿಸೋದು ನನ್ನ ಕೆಲಸ. ಪೂರ್ವಿ ನನ್ನ ಮಗ ನನ್ನ ಮದುವೆ ಆಗಿ ಬಂದ್ರೇನೆ ನನ್ನ ಮನೆ ಸೊಸೆ ಅಂತಲ್ಲ, ಅವಳು ನನ್ನ ತಂಗಿ ಮಗಳು, ನನ್ನ ಸೊಸೆನೇ ಅವಳು. ಅವಳ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸೋದು ನನ್ನ ಕರ್ತವ್ಯ, ತಿಳಿತಲ್ಲ? ಇನ್ನೊಂದ್ಸತಿ ಆದರೂ ರಾಜು ಪೂರ್ವಿ ಮದುವೆನ ಮಾತುಕತೆನ ತೆಗಿಬೇಡ. ಮದುವೆ ನಿಲ್ಲಬೇಕು ಅಂತ ಮನಸ್ಸಲ್ಲಿ ಕೂಡ ಎನಿಸ್ಬೇಡ. ನಾಳೆ ಬೆಳಿಗ್ಗೆ ನಾವೆಲ್ಲರೂ ಹೆಣ್ಣೋಡೋ ಶಾಸ್ತ್ರದಲ್ಲಿ ಅಶ್ವಿನಿ ಮನೆಗೆ ಹೋಗ್ತಾ ಇದ್ದೀವಿ. ನಿನ್ನ ಮನಸ್ಸಲ್ಲಿ ಕೆಟ್ಟದಿದ್ದನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದ್ದೆ ಅಂತಾದರೆ ಬಾ, ಇಲ್ಲಾಂದರೆ ದಯಮಾಡಿ ಬರಬೇಡ. ಯಾಕಂದರೆ ನನಗೆ ನನ್ನ ಮಗನ ಖುಷಿನೇ ಮುಖ್ಯ. ಅಣ್ಣ, ಯಾಕಣ್ಣ ಈ ಥರ ಮಾತಾಡ್ತಿದ್ಯಾ? ನಿನ್ನ ಮಗ ಖುಷಿಯಾಗಿರ್ಬಾರ್ದಂತ ನಾನು ಎನಿಸ್ತೀನ? ಮೊದಲಿಂದಲೂ ನಿನ್ನ ಮಗನಿಗೆ ನನ್ನ ಮಗಳು ಕೊಡಬೇಕಂತೇಳಿ ಆಸೆ ಪಟ್ಟಿದ್ದೆ. ದಿಢೀರಂತ ಈಗ ಹೇಳಿದಾಗ ಮನಸ್ಸಿಗೆ ತುಂಬ ನೋವಾಗೋಯ್ತು. ಆದ್ರಿಂದ ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟೆ. ಹಾಗಂತ ಈ ಥರ ಮಾಡ್ತಿದ್ಯಲ್ಲ ಅಣ್ಣ ಈ ತಂಗಿಯನ್ನು ಮರೆತು. ಅಷ್ಟೇನಾ ಅಣ್ಣ ನಿನ್ನ ಪ್ರೀತಿ ಎಲ್ಲ ತಂಗಿ ಮೇಲೆ? ಸರಿ ಅಳ್ಬೇಡ ಅಂತ ಹೇಳ್ತಿದ್ದೀನಲ್ಲ. ನಾನು ನೀನು ಮಾತಾಡಿದ್ದನ್ನೆಲ್ಲ ಕೇಳಿ ಕೋಪ ಮಾಡ್ಕೊಂಡೆ. ಸರಿ ಅದನ್ನೆಲ್ಲ ಬಿಡು, ನಾಳೆ ಬೆಳಿಗ್ಗೆ ಬಂದ್ಬಿಡು, ಸರಿನಾ? ಸರಿ ಅಂತ ಹೇಳು. ನಾನು ಮಾತಾಡಿದ್ದನ್ನೆಲ್ಲ ತಲೆಗೆ ತಗೊಳ್ಬೇಡ. ನಾನು ಮೊದಲೇ ಹೇಳ್ದಾಗೆ ಪೂರ್ವಿ ನನ್ನ ಸೊಸೆನೆ, ಸರಿನಾ? ಸರಿನಾ? ಸುಂದ್ರ, ನಾಳೆ ರಾಜುಗೆ ಹೆಣ್ಣೋಡೋ ಶಾಸ್ತ್ರ ಇದೆ, ನೀವು ಬಂದ್ಬಿಡಿ. ಸರಿ ಬಾವಾ. ಸರಿ ನಾನಿನ್ನು ಹೊರಡ್ತೀನಿ. ಹೇಗೆ ಮಾತಾಡಿ ಹೋದ? ಸ್ವಲ್ಪ ಕ್ಷಣದಲ್ಲೇ ಸಿಡ್ಲು ಮಳೆ ಬಂದಾಗಾಯ್ತಲ್ಲ ರೀ. ಅವನು ನನಗೆ ಅಷ್ಟೊಂದು ಬೈತಿದ್ದ, ನೀವು ಸ್ವಲ್ಪ ಕೂಡ ಕೇಳದೆ ಕಲ್ಲು ಶಿಲೆ ಥರ ನಿಂತಿದ್ದಳ. ನೀವೆಲ್ಲ ಒಂದು ಮನುಷ್ಯನ, ನನಗೊಂದೊಳ್ಳೆ ಗಂಡನ? ಮನುಷ್ಯನಾಗಿ ಒಳ್ಳೆ ಗಂಡನಾಗಿರೋದಕ್ಕೆ ನೀನು ಹೇಳಿದ ಮಾತುಗಳನ್ನೆಲ್ಲ ಕೇಳ್ತಾ ಕೂತ್ಕೊಂಡೆ.
ಇಲ್ಲಾದ್ರೆ ನಿನ್ ಮಾತಾಡಿದ ಮಾತುಗಳಿಗೆ ಇಡ್ಸುಡಿ ತಗೊಂಡು ಹೊಡಿತಿದ್ದೆ. ಏನು ಇಡ್ಸುಡಿಯಲ್ಯಾ? ಹೌದು. ಏನು ಮನ್ಸಲ್ಲಿ ದೊಡ್ಡ ವಿಲನ್ ನೆನಪ ನಿಂಗೆ? ಮದ್ವೆ ಮಾಡೋಕ್ ಬಿಡಿಯಲ್ಲ, ನಾನ್ ನಡ್ಸೋದು ಇಲ್ಲ. ಏನ್ ಮಾತದು ನಿಂದು? ನಿಮ್ಮ ಅಣ್ಣ ಮಾತು ಜೊತೆ 2 ಬಿಡ್ತಾನಂತ ಅನ್ಕೊಂಡೆ, ಸುಮ್ಮನೆ ಬಿಟ್ಬಿಟ್ಟು ಹೋದ. ಓ, ಈಗ ನನ್ನ ಅಣ್ಣ ನಂಗೆ ಹೊಡಿಲಿಲ್ಲ ಅಂತ ಬೇರೆ ನಿಂಗೆ ಬೇಜಾರಾ? ಅವನು ಹೇಳಿ ಹೋಗ್ತಾನೆ ಏನಾದರೂ, ಆದರೆ ನಾನು ಮಾತ್ರ ಆ ಮಾತನ್ನು ಕೇಳೋದಿಲ್ಲ. ನನ್ನ ಮಗಳೇ ಆ ಮನೆ ಸೊಸೆ. ರಾಜುಗೆ ಅಶ್ವಿನಿ ಜೊತೆ ನಡೀತಿರೋ ಮದುವೆನ ನಿಲ್ಲಿಸಿ ನನ್ನ ಮಗಳನ್ನೇ ಮದುಮಗಳಾಗಿ ರೆಡಿ ಮಾಡಿ ಆ ಮದುವೆನ ಚೆನ್ನಾಗಿ ನಡೆಯೋ ಹಾಗೆ ಮಾಡ್ತೀನಿ. ಲೋ ಹುಚ್ಚ, ಯಾಕೋ ಹೊಡೆದೆ? ಮತ್ತೆ ಮತ್ತೆ ನೀನ್ ಹೇಳಿದ್ದೇ ಹೇಳ್ತಿದೀಯಾ? ಯಾಕೋ ಹೀಗೆ ಹೊಡಿತಿದ್ದಿ? ಯಾಕೋನ? ಬಿಡು ನನ್ನ, ಯಾಕೋ ಹೊಡಿತಿದ್ದಿ? ಅಮ್ಮ, ಮದ್ವೆನ ನಿಲ್ಲಿಸ್ತೀಯ? ಮದ್ವೆನ? ಅಪ್ಪ, ಇವನ ಇಷ್ಟೊಂದು ಹೊಡೆಯೋತಿರೋದು? ನಿನ್ನ ಓದಿಬೇಡ ಕಣೋ, ಸತ್ತೋಗ್ಬಿಡ್ತೀನಿ. ಪರವಾಗಿಲ್ಲ, ಹಾಗಾದ್ರೂ ಹೋಗಿ ಸೇರ್ಕೊ ಮೇಲೆ. ನನ್ನ ಮಗಳಿಗೆ ಏನು ವಯಸ್ಸಾಯ್ತಂತ ಮದುವೆ ಬಗ್ಗೆ ಮಾತಾಡ್ತಿದ್ದಿ? ನಿನ್ಗೊಂದು ವಿಷಯ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನು ಹಾಳು ಮಾಡ್ತೀಯಾ? ನಿನ್ ಗುಣಕ್ಕಿಷ್ಟು ಬೆಂಕಿ ಹಾಕ್ಲಿಕ್ಕೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇನ್ಮೇಲೆ ಆ ಮಾತಾಡಲ್ಲ ನಾನು. ಅಯ್ಯಪ್ಪ, ಬೆಳಿಗ್ಗೆ ಬೆಳಿಗ್ಗೆನೆ ಇವನ ಮುಖನೇ ನೋಡಿದ್ ನಾನು. ಅಪ್ಪ, ಇವತ್ತಿನ ದಿನ ನಂಗೆ ಬೇಕಾಗಿತ್ತಾ? ನಾಳೆ ಬೆಳಿಗ್ಗೆ ಹೆಣ್ಣೋಡೋ ಶಾಸ್ತ್ರಕ್ಕೆ ನಿಮ್ಮ ಅಣ್ಣ ಕರೆದಿದ್ದಾನೆ. ಹಾ, ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಹೊರಡ್ತೀನಿ. ಏನು ಹೊರಡ್ತೀಯಾ? ಹಾ, ಇಲ್ಲ ಇಲ್ಲ, ಹೋಗಲ್ಲ ಅಂತ ಹೇಳಿದ್ದು. ಹಾ, ಎಲ್ಲಾದ್ರೂ ಹೋಗಿದ್ ಗೊತ್ತಾಯ್ತು, ಸೊಂಟ ಮುರ್ದು ಹಾಕ್ತೀನಿ. ಹುಚ್ಚರ್ ಥರ ಮಾತಾಡ್ತಿದ್ದಾಳ ಅಂತ ಅನ್ಕೊಂಡ್ರೆ ಮದ್ವೆನ ನಿಲ್ಲಿಸಿ ನನ್ನ ಮಗಳಿಗೆ ಮದುವೆ ಮಾಡಿಸ್ತಾಳಂತೆ. ಇನ್ನು ಬಾಯಿ ತೆಗಿ ನೀನು. ಇನ್ನೊಮ್ಮೆ ತಿನ್ಲಿಕ್ಕೆ ಕೂಡ ಹಾಕ್ಬಾರ್ದು ಬಾಯಿ ತೆಗಿಲಿಕ್ಕೆ, ಹಾಗೆ ಮಾಡ್ಬಿಡ್ತೀನಿ. ಅಯ್ಯಪ್ಪ, ಮದ್ವೆನ ನಿಲ್ಲಿಸ್ತೀನಿ ಅಂತ ಒಂದು ಮಾತು ತಾನೇ ಹೇಳಿದ್ದು. ಯಾವತ್ತೂ ನನ್ನ ಹತ್ರ ಕೋಪ ಮಾಡ್ಕೊಳ್ದ ನನ್ನ ಅಣ್ಣ ಆ ಥರ ಆಡ್ಬಿಟ್ಟು ಹೊರಟ. ಯಾವತ್ತೂ ಬಾಯಿ ತೆಗಿಯದ ಈ ಮನುಷ್ಯ ಓದಲಿಕ್ಕೇನೆ ಬರ್ತಾನಲ್ಲ. ಇನ್ಮೇಲೆ ಮಾತ್ರ ಮದುವೆ ನಿಲ್ಲಿಸ್ತೀನಿ ಅನ್ನೋ ಮಾತೇ ತೆಗಿಬಾರ್ದು. ಹೇಳಿದ್ರೆ ತಾನೇ, ಹೇಳದೇನೆ ಮದುವೆನ ನಿಲ್ಲಿಸಿ ನೋಡ್ತೀನಿ. ಏಯ್, ಅಲ್ಲೇನೇ ಸದ್ದು? ಹಾಂ, ಏನಿಲ್ಲ ರೀ, ಅಲ್ಲಿ ಹೊರಗೆ ಕತ್ತೆ ಏನೋ ಹೋಗ್ತಿರ್ಬೇಕು. ಹಾ, ಕತ್ತೇನೋ ಬೊಬ್ಬಾಗ್ತದೆ. ನೆಕ್ಸ್ಟ್ ಕತ್ತೆ ಥರ ಹೋದ್ರೇನೆ ಸರಿಯಾಗೋದು. ಮದುವೆ ಬಗ್ಗೆ ಮನಸ್ಸಿನಲ್ಲೇ ಮಾತಾಡೋಣ. ಅಪ್ಪ, ಅಯ್ಯೋ. ಶಾಂತಿ, ಹಾಂ ಬಂದೆ ರೀ. ಹೊರಡೋಣವಾ? ಟೈಮ್ ಆಗೋಯ್ತು. ಹಾಂ ಹೊರಡೋಣ ರೀ. ಹೋಗುವಾಗ ಹೂ ಮಾತ್ರ ತಗೊಳ್ಳಿಕ್ಕಿದೆ. ಹಾ ಸರಿ ರೀ. ರಾಜು ರೆಡಿ ಆದ್ನಾ? ಹಾ, ಅವನು ರೆಡಿ ಅಂತ ಈಗ ಬಂದ್ಬಿಡ್ತಾನೆ. ರೀ, ಒಂದು 4 ದಿವಸದಲ್ಲಿ ಎಂಗೇಜ್ಮೆಂಟ್ ಮಾಡೋಣ. ಆಮೇಲೆ ಒಂದು 3 ತಿಂಗಳೊಳಗೆ ಒಂದೊಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಸೋಣ. ಸರಿ ಶಾಂತಿ. ಅಮ್ಮ, ಹೇಗಿದೆ ನಂಗಿದು? ಅಯ್ಯೋ, ರಾಜ ಅಂತಾರ ಇದೀಕನೋ. ಹೌದು ಕಣೋ ರಾಜು, ತುಂಬಾನೇ ಚೆನ್ನಾಗಿ ಕಾಣ್ತಿದ್ಯಾ. ಅಪ್ಪ, ನಿಜವಾಗ್ಲೂನಾ? ನಾನು ಫಸ್ಟ್ ಟೈಮ್ ಅಪ್ಪ ಈ ಥರ ಹಾಕಿರೋದು. ನಿನಗೆ ಪ್ಯಾಂಟ್ ಶರ್ಟ್ನಿಂದ ಇದೇ ನಿಂಗೆ ಚೆನ್ನಾಗಿ ಕಾಣ್ತಿರೋದು ಕಣೋ. ಹೌದು ಕಣೋ ರಾಜು. ರಾಜು, ಟೈಮ್ ಆಗೋಯ್ತು, ಬಾ ಹೊರಡೋಣ. ಸರಿ ಅಪ್ಪ. ಅಶ್ವಿನಿ, ಇಲ್ಲಿ ಹುಡುಗ ರೆಡಿ, ಅಲ್ಲಿ ಮದುವೆ ಹುಡುಗಿ ರೆಡಿನಾ? ಹಾಂ. ರೀ, ಅದಕ್ಕೆ ಫೋನ್ ಮಾಡಿದ್ರಾ? ಹೊರಟ್ರಂತೆಯಾ? ಹಾಂ, ಹೊರಟ್ರಂತೆ, ಈಗ ಬಂದ್ಬಿಡ್ತಾರೆ. ಭಾಗ್ಯ ಅಕ್ಕ? ಹಾಂ, ಬನ್ನಿ ಬನ್ನಿ. ಹುಡುಗನ ಕಡೆಯವರು ಎಷ್ಟೊತ್ತಿಗೆ ಬರ್ತಾರಕ್ಕ? ಇದು ಈಗ ಬರ್ತಾರೆ ವನಿತಾ. ಹಾಂ, ಅಂದಹಾಗೆ ಅಶ್ವಿನಿಯಲ್ಲಿ ರೆಡಿ ಆದ್ಲಾ? ಹಾಂ, ರೆಡಿ ಆಗಿದ್ದಾಳೆ, ಹೋಗಿ ನೋಡಿ. ಬಾ ವನಿತಾ, ಆಗಿದ್ರೆ ಹೋಗಿ ನೋಡೋಣ ಅಶ್ವಿನಿನ ಮೊದಲು. ಹಾಂ ಬಾ. ಬನ್ನಿ ಪಾವ, ಬನ್ನಿ. ಬನ್ನಿ ಅದಕ್ಕೆ, ಬನ್ನಿ ಅಣ್ಣ. ಬಾಪ್ಪ ರಾಜು, ಕೂತ್ಕೋ. ಎಲ್ಲಿ ಭಾಗ್ಯ ನನ್ನ ಸೊಸೆ? ಪರವಾಗಿಲ್ಲ ಅತ್ತೆ, ನಾನು ಇಲ್ಲೇ ನಿಂತ್ಕೊಳ್ತೀನಿ. ಮಾಣಿಕ್ಯ, ನಿಮ್ಗೆಲ್ರಿಗೂ ಮದುವೆಗೆ ಒಪ್ಪಿಗೆ ತಾನೆ? ಹಾಂ, ಒಪ್ಪಿಗೆ ಬಾಬಾ. ಸರಿ, ಹಾಗಿದ್ರೆ ಒಂದು ದಿವಸ ನೋಡಿ, ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮಾಡುವ. ಆಮೇಲೆ 3 ತಿಂಗಳೊಳಗೆ ಯಾವುದಾದ್ರೂ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಕೊಳ್ಳೋಣ.
ಹಾಂ ಸರಿ ಬಾವ. ಭಾಗ್ಯ ನನ್ನ ಸೊಸೆನ ಕರಿ. ವಳ್ಳಿ. ಹಾಂ ಭಾಗ್ಯಕ್ಕ ಹೇಳಿ. ಅಶ್ವಿನಿಯನ್ನು ಕರ್ಕೊಂಡು ಬಾರಮ್ಮ. ಹಾಂ ಇದೋ ಬಂದ್ವಿ. ಇವಾಗ ಅಶ್ವಿನಿ ಬರಲಿ, ಅವಳನ್ನೊಬ್ಳನ್ನೇ ಆಚೆ ಕರ್ಕೊಂಡೋಗಿ ನಾನು ಇಷ್ಟ ಇದ್ದೀನಾ ಇಲ್ವಾ ಅಂತ ಕೇಳೇ ಬಿಡಬೇಕು. ಬನ್ನಿ ಅತ್ತೆ, ಬನ್ನಿ ಮಾವ. ನನ್ನ ಸೊಸೆ ಅಂದರೆ ಸೊಸೆನೇ. ಸ್ಯಾರಿಯಲ್ಲಿ ಎಷ್ಟು ಚಂದ ಕಾಣ್ತಿದ್ದಾಳೆ. ಅಶ್ವಿನಿ, ನನ್ನೋಳು ನಕ್ಕರೆ ಸಕ್ಕರೆ ಕಣ್ಣೆದುರು ನಿಂತರೆ ಅಪ್ಸರೆ ದಿನ ನಕ್ಕು. ಅಶ್ವಿನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅಮ್ಮ, ಏನು ರಾಜು? ಅಮ್ಮ, ಅದೇನಂದ್ರೆ ಏನು ಹೇಳು. ಮಾವ. ಏನು ರಾಜು? ಅಶ್ವಿನಿ ಹತ್ರ ಸ್ವಲ್ಪ ಮಾತಾಡಬೇಕು. ನೀವು ಓಕೆ ಅಂತ ಹೇಳಿದರೆ. ಹೇ, ಇಷ್ಟು ದಿನ ನೀನು ಹಾಗೆ ಮಾತಾಡಿದ್ದ? ಇವತ್ತೇನೋ ಹೊಸತಾಗಿ? ಆದ್ರೂ ಅಶ್ವಿನಿ, ಪಾ ರಾಜು ಹತ್ರ ಮಾತಾಡ್ತೀನಪ್ಪ. ಏನು ರಾಜು, ಏನು ಮಾತಾಡಬೇಕಿತ್ತು? ಅಶ್ವಿನಿ, ಅದು ಬಂದು ಹೇಳು, ಏನು ಮಾತಾಡಲಿಕ್ಕೆ? ನಿನಗೆ ನಾನು ಇಷ್ಟ ಆದ್ನಾ? ನನ್ನ ಮದುವೆ ಮಾಡೋಕೆ ನಿಂಗೆ ಇಷ್ಟ ತಾನೇ? ಇಲ್ಲ ರಾಜು, ನಂಗೆ ಇಷ್ಟ ಇಲ್ಲ. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಂ, ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಹಾಂ, ಒಂದು ಹೇಳೋದು ಮಾಡ್ತಿದ್ದೆ. ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ, ಎಲ್ಲರೂ ಈ ವಿಡಿಯೋನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡೋದಿಲ್ಲ, ಕಮೆಂಟ್ ಕೂಡ ಮಾಡೋದಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.